ಧರ್ಮ ಅಂತ ಹೇಳಿ ಹಿಂದೆ ನಿಂತ್ಕೊಂಡು ಕೆಲಸ ನಾವು ಬಿಜೆಪಿ ಜೊತೆ ಹೋರಾಡೋಣ, ದೇವು ಜೊತೆ ಹೋರಾಡೋಣ, ನೆರಳಿನ ಜೊತೆ ಹೋರಾಡೋಣ. ಅದು ಏನು ಅವರಿಗೆ ಯಾರ್ದು ಪ್ರಿಯಾಂಕ್ ಖರ್ಗೆ RSS ಬಗ್ಗೆ ಮಾತಾಡೋದು, ಬಿ ಜೆ ಪಿ ಒಳಗೆ ಮಾತಾಡೋದಿಲ್ಲ ಬಿಡ್ರಿ ಅವರು. ಯಾಕಂದ್ರೆ ಬಿ ಜೆ ಪಿ ನಾಯಕರ ಜೋಡನೆ ಅಡ್ಜಸ್ಟ್ ಅದಾರ ಅವರು. ಯಡಿಯೂರಪ್ಪ ವಿಜೇಂದ್ರನ ಜೋಡನೆ ಅಡ್ಜಸ್ಟ್ ಅದಾರೆ. ಯಾಕಂದ್ರೆ ಅವ್ರಿಗೆ ಹೆಂಗೆ ಅನುಕೂಲ ಆಗ್ಬೇಕಂತ ಕ್ಯಾಂಡಿಡೇಟ್ ಆಗ್ತಾರೆ. ಮತ್ತು ವಿಜೇಂದ್ರನೆಲ್ಲ ಚೀಲಗಳು ಮೊನ್ನೆ ಕಲಬುರಗಿ ಲೋಕಸಭೆದೊಳಗೆ ಪೂರ್ತಿ ಮಲ್ಲಿಕಾರ್ಜುನ ಖರ್ಗೆ ಅವರ ಹಳೆ ದೇವ್ರದನ್ನೇ ಚುನಾವಣೆ ಮಾಡ್ಯಾರ ಅವರು. ಹೀಗಾಗಿ ಬಿ ಜೆ ಪಿಗೆ ಅವರು ಭಾಳ ಬೈದಿಲ್ಲ, RSSಗೆ ಬೈದು. ಅಂದ್ರೆ ಬಹುಶಃ ನನಗೆ ಅನ್ನಿಸ್ತದೆ ವಿಜೇಂದ್ರನೇ RSSಗೆ ಹೆಚ್ಚು ಬೈರಿ ಅಂದ್ರೆ ನಂದು ಸ್ಥಾನ ಗಟ್ಟಿ ಆಗ್ತದೆ. ಯಾಕಂದ್ರೆ ಲಿಂಗಾಯತರು ಇದನ್ನು ಒಂದು ಬ್ಲ್ಯಾಕ್ ಮೇಲ್ ಮಾಡ್ಕೊತ ಬಂದಾನಲ್ಲ ಯಡಿಯೂರಪ್ಪ ಮತ್ತು ವಿಜೇಂದ್ರ. ಅದಕ್ಕೆ ಪ್ರಿಯಾಂಕಾ ಖರ್ಗೆ ಅವ್ರದ್ದು ಒಪ್ಪಂದಿರಬೇಕು, ಅದಕ್ಕೆ RSSಗೆ ಬೈಲಾಕತ್ತಾರ. RSS ಬೈ ಉದ್ದೇಶನೂ ಯಡಿಯೂರಪ್ಪ ಮತ್ತು ವಿಜೇಂದ್ರ ಮಾಡ್ತಾರೆ ಕೆಲವೊಂದು ಸಲ. ತಮ್ಮ ಚೀಲಗಳ ಕಡೆಯಿಂದ RSS ಬೇಲ್ ಸಂತೋಷಕ್ಕೆ ಬಯಸೋದು, ಸಂಘಕ್ಕೆ ಬಯಸೋದು, ಇದು ಮಾಮೂಲಿ ಅವ್ರ ಕುಟುಂಬದ ಒಂದು ಬ್ಲ್ಯಾಕ್ ಮೇಲ್ ತಂತ್ರ ಯಾವಾಗಲೂ ಇದೆ. ಈಗೇ ಅಲ್ಲ, ಹಿಂದೆ ಆದ್ರೂ ಏನೇ ಬಂದರೂ ಅನಂತಕುಮಾರ್ಗೆ ಬಯಸೋದು ಬ್ರಾಹ್ಮಣ ಅನ್ನೋದು, ಪ್ರಹ್ಲಾದ್ ಜೋಶಿಗೆ ಬಯಸೋದು ಬ್ರಾಹ್ಮಣ ಅನ್ನೋದು, BL ಸಂತೋಷ್ ಬಗ್ಗೆ ಹೀನಾಯವಾಗಿ ಫೇಸ್ಬುಕ್ನಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಅವನ ಚೀಲಗಳು ಒಂದಿಟ್ಟು ನಕಲಿ ಫೇಸ್ಬುಕ್ ಇವು ಅದಾವೆ. ಹೀಗಾಗಿ ಈಗ ಇವನು ಒಬ್ಬ ನಮ್ಮ ಪ್ರಿಯಾಂಕಾ ಖರ್ಗೆನೂ ಮತ್ತು ಅವರ ಗೆಳೆಯ ಅಲ್ಲರೆ, ಅವ್ರದ್ದು ಇವ್ರು ಮುಚ್ಚಿಟ್ಕೋತಾರೆ, ಇವ್ರದ್ದು ಅವ್ರು ಮುಚ್ಚಿಟ್ಟು. ಅದಕ್ಕೆ ಬಿ ಜೆ ಪಿಗೆ ಬೈದಿಲ್ಲ, ನಾನು RSSಗೆ ಬೈತೀನಿ. RSSಗೆ ಬೈಲಾಕೇ ನಮ್ಮ ವಿಜೇಂದ್ರನೇ ಅವ್ರವ್ರದ್ದು ಒಳ ಒಪ್ಪಂದ ಇದೆ. ಹೀಗೆಲ್ಲ ಇವು ಸತ್ಯ, ಇವು ವಿಜೇಂದ್ರ ಪರೋಕ್ಷವಾಗಿ ಬಯಸ್ತಿದ್ದಾರೆ. ಅವರು ಕೆಲವೊಂದು ಸಾಮಾಜಿಕ ಜಾಲತಾಣ ಹಿಂದಿನ ಎಲ್ಲ ತೆಗೆದು ನೋಡ್ರಿ, RSSಗೆ ಹೆಂಗೆ ಬಯಸ್ಯಾರೆ, BL ಸಂತೋಷ್ ಅವ್ರಿಗೆ ಹೆಂಗೆ ಬಯಸ್ಯಾರೆ, ನಮ್ಮ ಅನಂತಕುಮಾರ್ ಹಿಂದಿನ ಕೇಂದ್ರ ಮಂತ್ರಿ ಅವ್ರಿಗೆ ಹೆಂಗೆ ಬಯಸ್ಯಾರೆ. ಈಗ ಯಾವಾಗರೇ ಈ ಪ್ರಹ್ಲಾದ್ ಜೋಶಿಗೂ ಬಯಸ್ತಿರ್ತಾರೆ. ಅದಕ್ಕೆ ಪ್ರಹ್ಲಾದ್ ಜೋಶಿ ಅಂಜಿ ಯಡಿಯೂರಪ್ಪಾಜಿ ನಮ್ಮದೇ ರಾಜಕೀಯ ಗುರು ಅನ್ಕೋತ ಅಡ್ಡಾಡ್ತಾರೆ. ಯಾಕಂದ್ರೆ ಕಿರಿಕಿರಿ ಅವ್ರ ಒಳಗೆಲ್ಲ ಬ್ಯಾಡಾಗೈತಿ. ಈ ಅಯೋಗ್ಯರ ಕೈಯಾದ BJP ಯಾವಾಗ ಹೋಗ್ತೈತೆ ಅನ್ನೋದೇ ಎಲ್ಲರ ಮನಸ್ಸಿನಾಗೈತಿ. ಸುಮ್ಮನೆ ಕೆಲವೊಂದು ಏನದಾವು ಕಾಟಾಚಾರಕ್ಕೆ ಯಡಿಯೂರಪ್ಪಾಜಿ ನಮ್ಮ ತಂದೆ, ಯಡಿಯೂರಪ್ಪಾಜಿ ನಮ್ಮ ನಾಯಕ, ನಮ್ಮನ್ನು ಇಷ್ಟು ಬೆಳೆಸೋದವ್ರು ಅವರೇ ತಿಳ್ಕೊತ ಅಡ್ಡಾಡ್ತಾರೆ. ಎಲ್ಲೆಲ್ಲೇ ಚೀಲಗಳನ್ನ ತಯಾರು ಮಾಡ್ಯಾರ. ಮನೆ ರಾಷ್ಟ್ರೀಯ ಅಧ್ಯಕ್ಷರು ಭೇಟಿ ಆಗ್ಲಿಕ್ಕೆ ಹೋಗಿದ್ರು ವಿಜೇಂದ್ರ. ಯಾರಿದ್ದಾರಪ್ಪ, ಯಾರು ಒಬ್ಬರೇ ಯಾವುದೇ ಒಂದು ರಾಷ್ಟ್ರೀಯ ಅಧ್ಯಕ್ಷರನ್ನ ಭೇಟಿ ಆಗ್ಲಿಕ್ಕೆ ಹೋಗಿದ್ರೆ ಟೀಮಾಗಿ ವಿರೋಧ ಪಕ್ಷ ನಾಯಕರು ಇಬ್ಬರು, ಹಿರಿಯ BJP ನಾಯಕರುಗಳು, ಸಂಸದರು, ಮಾಜಿ ಮುಖ್ಯಮಂತ್ರಿಗಳು ಇನ್ನೆಲ್ಲ ಕರ್ಕೊಂಡು ಹೋಗ್ಬೇಕು. ಅವೇ ಸಂಖ್ಯಾ ಬಾಳೆ ಮಗಲ್ ಅದಾವಲ್ಲ ಅವನ್ನ ತೊಗೊಂಡು ಹೋಗ್ಯಾನ ಚೀಲಗಳನ್ನ. ಅಂದರೆ ಇದು ಇವ್ರ ಪರಿಸ್ಥಿತಿ ಹೆಂಗಿದೆ ಅಂದರೆ, ರಾಷ್ಟ್ರೀಯ ಅಧ್ಯಕ್ಷರ ಬಳಿ ಭೇಟಿಗೂ ಇವ್ರ ಜೋಡ ಯಾರು BJP ಬರಲ್ಲಾಗ್ಯಾರ. ಅದೇ ತಂಬೇಶಗೌಡ, ರುದ್ರೇಶ, ಅವ ಪ್ರೀತಮ್ ಗೌಡ, ಇನ್ನೊಬ್ಬ ಅದಾನಲ್ರಿ ಇಲ್ಲಿ MLA, ಇವ್ರಿಷ್ಟು ತೊಗೊಂಡು ಬಿಟ್ಟರೆ ಮತ್ತೆ ಯಾರು BJP ಒಳಗೆ ಸುಮ್ಮನೆ ಇವತ್ತು ಕಾರ್ಯಕಾರಿಣಿ ಕರ್ತಾರೆ, ಏನೂ ಇಲ್ಲ. ಈಗ ಎಲ್ಲರೂ ಬರ್ತಾರೆ, ಬೊಮ್ಮಾರು ರಿಸೆಪ್ಷನ್ ಊಟ ಮಾಡಿ ಹೋಗ್ತಾರೆ ಅಷ್ಟೇ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.